ಬೊಂಬಾಟ್ ಕಿಚನ್ಗೆ ಸ್ವಾಗತ. ನಾನು ಪಾಸ್ತಾ ಮಾಡಿದೆ ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ನೀರಲ್ಲಿ ಈ ಪಾಸ್ತಾನ ಹಾಕಿ ಕುದಿಯಕ್ಕೆ ಇಡ್ತೀನಿ. ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ, ಯಾಕಂದರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ ನೀವು. ನೋಡಿ, ಪಾಸ್ತಾ ಈಗ ಚೆನ್ನಾಗಿ ಬೆಂದಿದೆ. ನೋಡಿ, ಮೆತ್ತಗಾಗಿದೆ. ಈಗ ನೀರನ್ನು ನಾವು ಬಸಿದ್ಕೊಳ್ಳೋಣ. ನೀರು ಬಸಿದ್ಮೇಲೆ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿರ್ತೀನಿ ನಾನು, ಯಾಕಂದರೆ ಚೆನ್ನಾಗಿರಲಿ, ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಹಾಗೆ ನಾನಿಲ್ಲಿ ಒಂದು 3-4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ತುರ್ಕೊಂಡು ತೊಗೊಳ್ತಾ ಇದ್ದೀನಿ. ಅಂದರೆ ನಾವೀಗ ಫ್ರೈ ಮಾಡಿದಾಗೂ ಅದು ಬಾಯಿಗೆ ಸಿಗೋದಿಲ್ಲ, ಅದರಿಂದ. ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ನೀವು ತುರಿಯೋದು ಬೇಡ ಅಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಹಾಕ್ಬೋದು, ಜಜ್ಜಿ ಕೂಡ ಹಾಕ್ಬೋದು ನೀವು. ಇಲ್ಲಾಂದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನೋಡಿ, ನಂತರ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನ ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿರೋದು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ತುರಿದಿರುವಂತಹ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಘಮ್ ಅನ್ನಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು ನಾವು. ತೀರಾ ಕಪ್ಪಗೆ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ನೀವು. ನೋಡಿ, ಸ್ವಲ್ಪ ಇದು ಬ್ರೌನ್ ಆಗ್ತಾ ಇದೆ ಅಂದಾಗ ನಾವಿಲ್ಲಿ ತುರಿದಿರುವಂತಹ ಈರುಳ್ಳಿನ ಹಾಕೋಣ. ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಈಗ ತುರಿದಿರುವಲ್ಲ ಈರುಳ್ಳಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಾಕೋದ್ರಿಂದ ಬಾಯಲ್ಲಿ ಏನೂ ಸಿಗೋದಿಲ್ಲ, ಪಾಸ್ತಾನ ಡೈರೆಕ್ಟಾಗಿ ನಾವು ತಿನ್ಬೋದು, ಆ ರೀತಿಯಾಗಿರುತ್ತೆ. ಇಲ್ಲಾಂದರೆ ಮಕ್ಕಳಾದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೆಗೆದಿಡ್ತಾ ಇರ್ತಾರೆ. ಅದರಿಂದ ಈ ರೀತಿ ಒಂದ್ಸರಿ ನೋಡ್ಕೊಳ್ಳಿ. ನಾನು ತುಂಬ ರೀತಿಯಲ್ಲಿ ಮಾಡ್ತಿದ್ದೀನಿ, ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತೀನಿ ನಾನು. ನೋಡ್ತೀನಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ. ಈಗ ನಿಮಗೆ ಈರುಳ್ಳಿ ತುರಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಂತರ ನಾನು ಟೊಮೆಟೊನ ಹೀಗೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಪ್ಯೂರಿ ಮಾಡ್ಕೊಂಡು ಹಾಕೋಬೋದು ನೀವು. ನೋಡಿ, ಈಗ ಸ್ವಲ್ಪ ಮೆತ್ತಗಾಗಬೇಕು, ಅದರಿಂದ ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ, ಬೇಗ ಮೆತ್ತಗಾಗಲಿ ಅಂತ. ಟೊಮೆಟೊ ಇದು ಜವಾರಿ ಟೊಮೆಟೊ ಆಗಿರೋದ್ರಿಂದ ಬೇಗ ಮೆತ್ತಗಾಗ್ತಾಯಿದೆ. ನೋಡಿ, ನಮಗೆಲ್ಲ ಬೆಂದಾದಮೇಲೆ ನಮಗೆ ಟೊಮೆಟೊ ಎತ್ತಿಡಕ್ಕೆ ಸಿಗೋದಿಲ್ಲ, ಫುಲ್ ಸ್ಮ್ಯಾಶ್ ಆಗಿರುತ್ತೆ. ಅದರಿಂದ ನಾನು ಇದೇ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ನಂತರ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಕರ್ಗೋಗಿದೆ. ಈಗ ನೋಡಿ, ನಿಮಗೆ ತೋರಿಸ್ತೀನಿ ಒಂದ್ಸರಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಹೈಬ್ರಿಡ್ ಟೊಮೆಟೊ ಆದರೆ ಅಷ್ಟು ಬೇಗ ಸ್ಮ್ಯಾಶ್ ಆಗೋದಿಲ್ಲ, ಈ ಜವಾರಿ ಟೊಮೆಟೊ ಆದರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಮತ್ತು ಹೆಲ್ದಿ ಕೂಡ ಒಳ್ಳೆಯದು. ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ನಾವು ಯಾವುದಾದ್ರು ಪಲ್ಯಗಳು ಸಾಂಬಾರುಗಳು ಮಾಡಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ನಮ್ಮ ಸಾಂಬಾರು, ಪಲ್ಯ ಅಥವಾ ರೆಸಿಪಿಗಳು ಬರ್ತವೆ. ನೋಡಿ, ಇದು ಆಲ್ಮೋಸ್ಟ್ ಗ್ರೇವಿ ಥರ ರೆಡಿಯಾಗಿದೆ. ನೀವು ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ನಿಮಗೆ ಇಷ್ಟ ಆದ ಎಣ್ಣೆ ಕೂಡ ಹಾಕೋಬೋದು. ನಂತರ ಇಲ್ಲಿ ಬಟಾಣಿ ಕಾಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಬೇಯಿಸಿಟ್ಕೊಂಡಿದ್ದೆ, ಇದನ್ನು ಈ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ನಾನು. ಮಧ್ಯದಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಹಸಿ ಬಟಾಣಿ ಅಲ್ಲ, ಒಣ ಬಟಾಣಿನೇ ರಾತ್ರಿ ನೆನೆಸಿದ್ದೆ. ಬೆಳಗ್ಗೆ ಎದ್ದು ಇದನ್ನು ಹಾಕಿದ್ದೆ ಕುಕ್ಕರಲ್ಲಿ. ಒಂದು 3-4 ವಿಸಲ್ ಹಾಕಿಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕಿ ನಂತರ ಇಲ್ಲಿ ನಾನು ಮ್ಯಾಜಿಕ್ ಮಸಾಲ ಅಥವಾ ಮ್ಯಾಗಿ ಮಸಾಲ, ಅಥವಾ ನಿಮಗೆ ಅವೇನು ಸಿಗಲಿಲ್ಲ ಅಂದರೆ ಗರಂ ಮಸಾಲೆ ಕೂಡ ಹಾಕ್ಬೋದು. ಇಲ್ಲಾಂದರೆ ಹೊಸ್ದಾಗಿ ಈಗ ಪಾಸ್ತಾ ಮಸಾಲ ಬರ್ತಿದೆ, ಅದನ್ನು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಪಾಸ್ತಾ ಮಸಾಲಾನ ಹಾಕಿದ್ದೀನಿ. ಇಲ್ಲಾಂದರೆ ಮ್ಯಾಜಿಕ್ ಮಸಾಲ ಹಾಕ್ಕೊಳ್ಳಿ ನೀವು, ಎರಡು ಒಂದೇ ಥರ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೋಡಿ, ಚೆನ್ನಾಗಿ ಫ್ರೈ ಆಗಲಿ. ಇದು ಕೂಡ ಎಣ್ಣೆ ಬಿಟ್ಕೋಬೇಕು, ಘಮ್ ಅಂತ ಪರಿಮಳ ಬರ್ತಾಯಿದೆ. ಈಗ ನಾವು ತಣ್ಣೀರು ಹಾಕಿಟ್ಟಿದ್ವಲ್ಲ, ನೀರನ್ನ ಬಸ್ಕೊಂಡು ಬಂದಿದ್ದೀನಿ ನಾನೀಗ. ಈಗ ಖಾಲಿ ಪಾಸ್ತಾ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಪಾಸ್ತಾಗೂ ಕೆಲವೊಮ್ಮೆ ಉಪ್ಪಿರುತ್ತೆ, ಅದರಿಂದ. ನೋಡಿ, ಇಷ್ಟ ಆದರೆ ಸಿಂಪಲ್ಲಾಗಿ ಪಟ್ಟನಂಗೆ ನಾವು ಪಾಸ್ತಾ ರೆಡಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಹಾಗೂ ಆರ್ಟಿಫಿಷಿಯಲ್ ಕಲರ್ ಯಾವುದೇ ಇದಕ್ಕೆ ಹಾಕಿಲ್ಲ, ಏನು ಕಲರ್ ಇದೆ ಅದೇ ಕಲರೇ. ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು. ಇನ್ನೂ 2 ಥರ ನಾನು ಪಾಸ್ತಾ ರೆಸಿಪಿನ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡೋದು, ಕಾಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ಸಿಂಪಲ್ಲಾಗಿ ನಮ್ಮ ಪಾಸ್ತಾ ರೆಡಿಯಾಗಿದೆ. ಈಗ ಇದಕ್ಕೆ ಬೇಕಾದ್ರೆ ಬೇರೆ ತರಕಾರಿಗಳಿದ್ದರೆ ಬೇಕಾದ್ರೆ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಅದು ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಇದರಲ್ಲಿ ಕಲರ್ಸ್ ಮೆಣಸಿನ್ಕಾಯಿ ಇರ್ತಾವಲ್ಲ, ಅದು ಕೂಡ ಹಾಕೋಬೋದು. ನಿಮಗೆ ಖಾರ ಬೇಕು ಅಂದರೆ ಇಲ್ಲಿ ಸ್ವಲ್ಪ ನೀವು ಚಿಲ್ಲಿ ಅಥವಾ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು. ಗ್ರೀನ್ ಚಿಲ್ಲಿ ಬೇಕಾದ್ರೆ ಹಾಕ್ಬೋದು, ನಾನು ಚಿಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ನೀವು ಚಿಲ್ಲಿ ಬೇಕು ಅಂದ್ರೆ ಚಿಲ್ಲಿ ಹಾಕ್ಕೊಳ್ಳಿ. ನೋಡಿ, ನಮ್ಮ ಪಾಸ್ತಾ ಸಿಂಪಲ್ಲಾಗಿ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು.
ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ನ ಹಾಕಿದ್ದೀನಿ. ಎಲ್ಲ ವೀಡಿಯೋಸ್ನ ಇಷ್ಟವಾದ ನೋಡಿ, ಹಾಗೂ ನಿಮಗೆ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, ಈಗ ನಮ್ಮ ಪಾಸ್ತಾ ಸಿಂಪಲಾಗಿ ರೆಡಿಯಾಗಿದೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.